ಆನೇಕಲ್ ತಾಲೂಕಿನ ಯಮರ ಗ್ರಾಮ ಪಂಚಾಯಿತಿಯ ಬಿ ಹೊಸಹಳ್ಳಿಯಲ್ಲಿ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಯಿತು. ಗ್ರಾಮ ಸಭೆಯಲ್ಲಿ ತಾಲೂಕಿನ ಸಿಡಿಪಿಯು, ಕೃಷಿ ಇಲಾಖೆ, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದ ಸೌಲಭ್ಯಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿಯನ್ನು ಹಂಚಿಕೊಂಡರು. ಯಮರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಯಶಂಕರ್ ಮಾತನಾಡಿ, ಯಮರ ಗ್ರಾಮ ಪಂಚಾಯಿತಿಗೆ ವಾರ್ಷಿಕ ವರುಮಾನ 9 ಕೋಟಿ ರು ಇದೆ. ಇದರಲ್ಲಿ ಕುಡಿಯುವ ನೀರು, ವಿದ್ಯುತ್, ರಸ್ತೆ, ಮಹಿಳಾ ಸಬಲೀಕರಣ, ಶೈಕ್ಷಣಿಕ ಅಭಿವೃದ್ಧಿಗೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ಅನುದಾನಗಳನ್ನು ಮೀಸಲಿಡಲಾಗಿದೆ ಎಂದರು. 2026-27ನ ಸುತ್ತಿನ ಗ್ರಾಮ ಸಭೆಯಲ್ಲಿ ಸುಮಾರು 12 ಕೋಟಿ ರು ವೆಚ್ಚದ ವಿವಿಧ ಕಾರ್ಯಕ್ರಮಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ಪಡೆಯಲಾಯಿತು. ಈ ಬಾರಿ ಈ ಖಾತೆಗಳು ಸರಿಯಾಗಿ ಆಗುತ್ತಿಲ್ಲ. ಹಾಗಾಗಿ ಈ ಖಾತೆಗೆ ತಾಂತ್ರಿಕ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ಸದಸ್ಯರುಗಳಿಗೆ, ಸಿಬ್ಬಂದಿಗಳಿಗೆ, ಶಿಕ್ಷಕರುಗಳಿಗೆ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಸುಲೋಚನಾ, ವೀಣಾ, ಭುವನೇಶ್, ಪುನೀತ್, ಮುನಿವೆಂಕಪ್ಪ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಹೇಶ್, ಪಿಡಿಒ ಪ್ರವೀಣ್, ಬಿಲ್ ಕಲೆಕ್ಟರ್ ನಾರಾಯಣಸ್ವಾಮಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಸರ್ಕಾರಿ ಶಾಲೆಗಳ ಟೀಚರ್ಗಳು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಪ್ರತಿಯೊಬ್ಬರು ನೌಕರರು ಮತ್ತು ನಮ್ಮ ಪಂಚಾಯತ್ ವಲಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಯವರಿಗೆ ಅಭಿವೃದ್ಧಿಯಿಂದ ಹಿಡಿದು ಎಲ್ಲರೂ ವ್ಯವಸ್ಥಿತವಾಗಿ ವರ್ಷಕ್ಕೆ 8 ಕೋಟಿ ತೆರಿಗೆ ನಾವು ಸುರು ಮಾಡಿ ಬಡವರಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಆ ನಿಟ್ಟಿನಲ್ಲಿ ಕೊಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಟೀಚರ್ಗಳ ಮುಖಾಂತರ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಹಾಗೂ ಎಲ್ಲ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥದಕ್ಕೆ ಈ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಅಂದಾಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಸದಸ್ಯರ ಪರವಾಗಿ ಈ ಒಂದು 8 ಗ್ರಾಮಗಳಿಗೆ ಗ್ರಾಮ ಪಂಚಾಯತಿಗೆ 2023-24 ಸಾಲಿನ ಖರ್ಚು 12,03,77,106 ರೂಪಾಯಿ. 31-3-2024 ಅಕಾಡೆಮಿಕ್ 3,20,46,246. ಜಮರೆ ಗ್ರಾಮದ ಕ್ರಿಸ್ಟಲ್ ಎಸ್ಟಿಪಿ ಇಂದ ಕಂಪೋಸ್ಟ್ವರೆಗೆ ಆರ್ಸಿಸಿ ಚರಂಡಿ ಮತ್ತು ಕಾಮಗಾರಿ. ಈಸರಲ್ಲಿ 1ನೇ ವಾರ್ಡ್ ಕದ್ರಿಕೊಪ್ಪೆ ರಸ್ತೆಯಿಂದ ಕಾಂತಮ್ಮ ಸುದ್ದಿಯವರಿಗೆ ಆರ್ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ. ಈಸರಲ್ಲಿ ಗ್ರಾಮದ ವಾರ್ಡ್ 2ನೇ ವಾರ್ಡ್ ಕೃಷ್ಣರೆಡ್ಡಿ ಮನೆಯಿಂದ ಅಶ್ವಥ್ ರೆಡ್ಡಿ ಮನೆಯವರಿಗೆ ಆರ್ಸಿಸಿ ಚರಂಡಿ ಕಾಮಗಾರಿ. ಇತನೂರು ಗ್ರಾಮದ ಕಾಟಪ್ಪನವರ ಮನೆಯಿಂದ ಅಪ್ಪಯ್ಯಪ್ಪ ಮನೆಯವರೆಗೆ ಆರ್ಸಿಸಿ ರಸ್ತೆ ಕಾಮಗಾರಿ. ಇತನೂರು ಗ್ರಾಮದ ದೊಡ್ಡಪ್ಪ ಮನೆಯಿಂದ ಮುನಿಯಪ್ಪನವರ ಗಾಡಿ ನಿವೇಶನವರೆಗೆ ಆರ್ಸಿಸಿ ರಸ್ತೆ ಕಾಮಗಾರಿ. ಇತನೂರು ಗ್ರಾಮದ ಮುನಿ ಚಿಕ್ಕಣ್ಣ ಮನೆಯಿಂದ ಪರಿಶಿಷ್ಟ ಜಾತಿ ಪ್ರವೇಶಕ್ಕೆ ಶೇಕಡ 90ರಷ್ಟು ಸಹಾಯಧನವನ್ನು ನಮ್ಮ ಇಲಾಖೆಯಿಂದ ಕಟ್ಟಡ ಪೂರ್ಣಗೊಂಡ ನಂತರ ನೀಡಲಾಗುತ್ತೆ. ಅದಾದ ನಂತರ ನೀವು ಏನು ರೇಷ್ಮೆ ತೋಟ, ಇತರೆ ತೋಟ ಸ್ಥಾಪನೆ ಮಾಡ್ತೀರಾ, ಈ ಒಂದು ಇತರೆ ತೋಟಕ್ಕೆ ನೀರಾವರಿ, ಹನಿ ನೀರಾವರಿ ಘಟಕವನ್ನು ಅಳವಡಿಸಬೇಕಾಗುತ್ತೆ. ಈ ಒಂದು ಹನಿ ನೀರಾವರಿ ಘಟಕಕ್ಕಾಗಿ ನಮ್ಮ PMKSY ಹನಿ ನೀರಾವರಿ ಘಟಕಕ್ಕಾಗಿ ಸಹಾಯಧನವನ್ನು ಬಳಸ್ಕೊಡ್ತೀವಿ. ಇದಾದ ನಂತರ ನೀವು ಏನು ಗೂಡನ್ನ ಮಾರಾಟ ಮಾಡ್ತೀರಾ, ಇಲ್ಲಿ ಇಲ್ಲ ನಮ್ಮಲ್ಲಿ ಆನೇಕಲ್ ತಾಲೂಕು ಪೂರ್ತಿ CS ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಏನು ನಾವು ಚೈನಾ ಸಿಲ್ಕ್ ಅಂತ ಹೇಳ್ತಾ ಇದ್ದೀವಿ, ಆ ಒಂದು ರೇಟ್ ಸಿಲ್ಕ್ ಅನ್ನ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಉತ್ಪಾದನೆ ಮಾಡಿ ರಾಮನಗರ ಮಾರುಕಟ್ಟೆಗೆ ಏನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇದು ಉತ್ತಮವಾದಂತಹ ಒಂದು 2A ಗ್ರೇಡ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕೊಡ್ತಾ ಇರ್ತಕ್ಕಂಥ ಒಂದು ಗೂಡನ್ನ ನಾವು ಈ ಒಂದು ಕ್ಷೇತ್ರದಲ್ಲಿ ಬೆಳೆಸ್ಕೊಡ್ತಾ ಇದ್ದೀವಿ. ಏಕೆಂದ್ರೆ ಇದು ಅಂತಂದ್ರೆ ನಮಗೆ ಈ ವ್ಯಾಪ್ತಿಯಲ್ಲಿ ಬೆಳತಕ್ಕಂಥ ಗೂಡಲ್ಲಿ ಒಳ್ಳೆ ನೂಲು ಬರ್ತಾ ಇರೋದ್ರಿಂದ ಅಟ್ಲೀಸ್ಟ್ ಕನಿಷ್ಠ ವಾರಕ್ಕೂ ಒಬ್ಬರಿಗಾದರೂ ರಾಮನಗರ ಮಾರ್ಕೆಟ್ನಲ್ಲಿ ಹೈಯೆಸ್ಟ್ ರೇಟ್, ಆ ದಿನದಲ್ಲಿ ಹೈಯೆಸ್ಟ್ ರೇಟ್ ಯಾರು ಬರ್ತಾ ಇದೆ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಕೋಲಾರ ಮತ್ತೆ ರಾಮನಗರ ಮಾರ್ಕೆಟ್ಗಳಲ್ಲಿ. ಅದು ಬಾಲ್ಯ ವಿವಾಹ ಅಂತ ಕನ್ಸಿಡರ್ ಆಗುತ್ತೆ. ಬಾಲ್ಯ ವಿವಾಹ ಮಾಡೋದು ಒಂದು ದೊಡ್ಡ ಅಪರಾಧ. ಈ ಬಾಲ್ಯ ವಿವಾಹವನ್ನು ಮಾಡಿದಂತ ಸಂದರ್ಭದಲ್ಲಿ 2 ಲಕ್ಷ ದಂಡ, 1 ವರ್ಷ ಜೈಲುವಾಸ ಇದೆ. ಇದು ಬರೀ ಮಾಡಿದಂಥವ್ರಿಗಷ್ಟೇ ಅಲ್ಲ, ಏನು ನಾವು ಈ ಬಾಲ್ಯ ವಿವಾಹ ಮಾಡುವುದರಲ್ಲಿ ಉತ್ತೇಜನ ಮಾಡಿದಂಥವರಿಗೂ ಮತ್ತೆ ಅದನ್ನ ಮಾಡಿಸಿದಂಥವರಿಗೂ ಆ
ಇದು ಶಿಕ್ಷೆ ಆಗುತ್ತೆ. ಹಾಗಾಗಿ ನಾವು ವಿವಾಹವನ್ನು ಏನ್ ಮಾಡ್ತಾರೆ ನಮ್ಮ ಹಳ್ಳಿಗಳಲ್ಲಿ ಕೆಲವೊಂದ್ ಕಡೆ ಹೋದಾಗ ಅದು ಇನ್ನೂ 2 ತಿಂಗಳು 3 ತಿಂಗಳು ಇರುತ್ತೆ. 18ರಲ್ಲಿ ನಡೀತಾ ಇದೆ ಮೇಡಮ್. ಅಲ್ಲಮ್ಮ, 18ರಲ್ಲಿ ನಡಿ ಹಾಗಿಲ್ಲ. 18 ವರ್ಷ ನೀನ್ ಇವತ್ತೇ ಮಗುಗೆ 18 ವರ್ಷ ಕಂಪ್ಲೀಟ್ ಆಗ್ಲಿ, ನೀ 4ನೇ ದಿನನೇ ಅದನ್ನ ನೀ ಮದ್ವೆ ಮಾಡು, ಅದು ಎಕ್ಸೆಪ್ಟ್ ಆಗುತ್ತೆ. ಹಾಗಾಗಿ ಅದಕ್ಕಿಂತ ಮುಂಚೆ ಮಾಡಿದ್ರೆ ಅದು ಬಾಲ್ಯ ವಿವಾಹ ಅಪರಾಧ ಅಂತ ಹೇಳ್ಬಿಟ್ಟು ನಮ್ಮದಿಂದ ಅದು ಕೇಸ್ ಬುಕ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಇಲಾಖೆಯಿಂದ ಇನ್ನೊಂದು ಕಾರ್ಯಕ್ರಮ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ. ಇದು ಕೂಡ ಮೊದಲನೇ ಒಂದು ಗರ್ಭಿಣಿಗೆ ಎರಡು ಹಂತದಲ್ಲಿ ದುಡ್ಡು ಬರುತ್ತೆ. ನಾವು ಮೊದಲನೇ ಗರ್ಭಿಣಿ ಅಂತ ಆಯ್ಕೆ ಮಾಡಿದಾಗ 1,000 ಸಾಲ ಅಂತ ಹೇಳಿ ಸಹ ಬ್ಯಾಂಕ್ಗಳಲ್ಲಿ ಸಿಗುತ್ತೆ. ಮೊದಲನೇದಾಗಿ ಶ್ರೀ ಶಕ್ತಿ ಯೋಜನೆ ಅಂತ ಹೇಳಿ ಹೊಸ ಸ್ಕೀಮ್ ಬಂದಿದೆ ಕೆನರಾ ಬ್ಯಾಂಕ್ ಯೋಜನೆಯಲ್ಲಿ. ಸೊ ಯಾರೆಲ್ಲ ಒಂದು ಸ್ವಾವಲಂಬನೆ ಮಾಡ್ಬೇಕಂತಿದ್ದೀರಾ ಅಂತವರು ಆ ಯೋಜನೆ ಅಡಿಯಲ್ಲಿ ಅಪ್ಲೈ ಮಾಡೋದ್ರ ಮೂಲಕವಾಗಿ ಸ್ಟಾರ್ಟಿಂಗ್ ಅಲ್ಲಿ 10,000ದಿಂದನೂ ಸಹ ಸಾಲ ಸೌಲಭ್ಯ ಸಿಗುತ್ತೆ. ಸೊ ಆ ಯೋಜನೆಯನ್ನು ಮಾಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ಮತ್ತೆ ಹಾಗೆ ಎಲ್ಲ ಬ್ಯಾಂಕ್ಗಳಲ್ಲೂ ಸಹ ಲಖಪತಿ ದೀದಿ ಸ್ಕೀಮ್ ಅಂತ ಹೇಳಿ ಸಹ ಇದೆ. ಸೊ ಹಾಗೆ ಮುದ್ರಾ ಸ್ಕೀಮ್ ಸಹ ಇದೆ. ಪ್ರಾರಂಭವಾಗಿರೋದ್ರಿಂದ ಬಿತ್ತನೆ ಬೀಜ, ರಾಗಿ, ತೊಗರಿ, ಅಲಸಂದೆ, ಕಡಲೆಕಾಯಿ ಇಷ್ಟು ಬಿತ್ತನೆ ಬೀಜಗಳು ನಿಮಗೆ ಸಹಾಯಧನದಲ್ಲಿ ಲಭ್ಯತೆ ಇದೆ. SC/STಗೆ 75% ಮತ್ತು ಜನರಿಗೆ 50% ಸಹಾಯಧನದಲ್ಲಿ ನಾವು ವಿತರಣೆಯನ್ನು ಮಾಡ್ತಿದ್ವಿ. ಹಾಗೆ ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿ ಅಂತಂದರೆ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬದುಗಳನ್ನ ಹಾಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ನೀವು ಅಂದರೆ ಜಾಬ್ ಕಾರ್ಡ್ ಇಟ್ಕೊಂಡಿದ್ರೆ ನಿಮ್ಮ ಜಮೀನಿನಲ್ಲಿ ಕಂದಕಗಳು ನಿರ್ಮಾಣಕ್ಕೆ ಅವಕಾಶ ಇದೆ. ದಯವಿಟ್ಟು ಯಾರಾದರೂ ಆಸಕ್ತಿ ಇತ್ತು, ಸ್ವಲ್ಪ ಇಳಿಜಾರಿದ್ದು ನಿಮ್ಮ ಜಮೀನಲ್ಲಿ ಬದುಗಳು ಹಾಕಬೇಕು ಅಂದರೆ ನಮ್ಮನ್ನ ಸಂಪರ್ಕಿಸಿದ್ರೆ ನಾವು ನಿಮಗೆ ಎಲ್ಲ ಮಾಹಿತಿಗಳನ್ನು ನೀಡ್ತೀವಿ. ಹಾಗೆಯೇ ನಿಮಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತೇಳಿ ಮುಂಗಾರು ಹಂಗಾಮಲ್ಲಿ ಪ್ರಾರಂಭವಾಗುತ್ತೆ. ಪ್ರತಿ ವರ್ಷ ವಿಮೆಯ ದರವನ್ನು ನಿಗದಿಪಡಿಸುತ್ತೆ ಕೇಂದ್ರ ಸರ್ಕಾರ. ಇಷ್ಟು ಮೊತ್ತದ ವಿಮೆಯನ್ನು ಮಾಡಿಸ್ಕೊಂಡ್ರೆ ಇನ್ ಕೇಸ್ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಾಗಿ ನಮ್ಮ ಬೆಳೆ ಏನಾದರೂ ಹಾಳಾದ ಪಕ್ಷದಲ್ಲಿ ರಾಗಿ ಮಾತ್ರ ವಿಮೆ ಇದೆ ಇಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ. ಆದ್ರಿಂದ ರಾಗಿ ಏನಾದರೂ ಹಾಳಾದ್ರೆ ನಿಮಗೆ ವಿಮೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳಿ ಈ ವರ್ಷದಿಂದ VBG ರಾಮ್ಜಿ ಅಂತ ಹೇಳ್ಬಿಟ್ಟು ಅದು ರೀನೇಮ್ ಮಾಡಿಬಿಟ್ಟು ಈ ಜುಲೈ 1ರಿಂದ ಆ ಸ್ಕೀಮ್ ಸ್ಟಾರ್ಟ್ ಆಗ್ತಾ ಇದೆ. ತಮ್ಮ ಹೊಲಗಳಲ್ಲಿ ಬಹುವಾರ್ಷಿಕ ಬೆಳೆಗಳಾದಂಥ ತೆಂಗು, ಮಾವು, ಸೀಬೆ ಆ ಒಂದು ಬೆಳೆಗಳಿಗೆ ಸಬ್ಸಿಡಿ ಸಿಗುತ್ತೆ. ಯಾರ್ಯಾರು ಕೂಲಿ ಕಾರ್ಡ್ ಅಂದರೆ ಜಾಬ್ ಕಾರ್ಡ್ ಇರುತ್ತೋ ಅದನ್ನ ಪಂಚಾಯತಿಯಿಂದ ಪಡ್ಕೋಬೋದು. ಯಾರ ಹತ್ರ ಇಲ್ಲ ಅಂತಂದ್ರೆ ಆ ಒಂದು ಸ್ಕೀಮ್ನು ಯಾರು ಇವಾಗ ಫಿಕ್ಸ್ಡ್ ಸ್ಯಾಲರಿ ಆಗಿರ್ತಿಲ್ಲ, ಒಂದು ಪ್ರೈವೇಟಲ್ಲಿ ಹೋಗ್ತಿರೋ ಅಂದ್ರೂ ಇರೋದಿಲ್ಲ. ಯಾವ ವ್ಯವಸಾಯ ಮಾಡ್ತಾರೋ ಅವರಿಗೆ ಮಾತ್ರ ಈ ಒಂದು VBG ರಾಮ್ಜಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುವಂಥ ಸ್ಕೀಮು. ಮತ್ತು ಇದಾದ್ಮೇಲೆ ನೆಕ್ಸ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಫರ್ಡ್ ಕ್ರಾಪ್, ಮೋರ್ ಕ್ರಾಪ್ ಅಂತ ಹೇಳ್ಬಿಟ್ಟು ಸೆಂಟ್ರಲಿಂದ ಪ್ರತಿ ವರ್ಷ 90% ಸಬ್ಸಿಡಿ ಇದೆ. ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಈ ಒಂದು ಸಂದರ್ಭದಲ್ಲಿ ಮಾಡಿದ್ವಿ. ಹಾಗೆ ಇದೇ ರೀತಿಯಲ್ಲೇ ಇವತ್ತು ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಜೊತೆಯಲ್ಲಿ ಸುಮಾರು 5 ವರ್ಷಗಳಿಂದ ನಮ್ಮ ಸತತವಾಗಿ ಎಲ್ಲ ಮೀಡಿಯಾಗಳು, ಪ್ರಿಂಟ್ ಮೀಡಿಯಾಗಳು ಎಲ್ಲರೂ ನಮ್ಮ ಸಹೋದರರು ಸೇರಿ ಇವತ್ತು ನಮಗೆ ಉತ್ತೇಜನ ನೀಡಿ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಅವ್ರಿಗೂ ಸಹ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸಿದ್ದೀವಿ. ಮತ್ತು ಅದೇ ರೀತಿಯಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಸಹ ಈ ಒಂದು 5 ವರ್ಷಗಳ ಕಾಲ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಒಗ್ಗೂಡಿ ಒಮ್ಮನಸ್ಸಿನಿಂದ ಎಲ್ಲನೂ ಒಂದು ಹುರುಪಿನಿಂದ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಎಲ್ಲ ಗ್ರಾಮಸ್ಥರಿಗೆ 8 ಗ್ರಾಮದ ಗ್ರಾಮಸ್ಥರಿಗೂ ನಾನು ಈ ಎಮರೆ ಗ್ರಾಮ ಪಂಚಾಯತಿಯ ಪರವಾಗಿ ನಮ್ಮೆಲ್ಲರ ಸದಸ್ಯರ ಪರವಾಗಿ, ಅಧ್ಯಕ್ಷರ ಉಪಾಧ್ಯಕ್ಷರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. 5 ವರ್ಷ ಸರ್ ತಮಗೆ ಅಧಿಕಾರ ತೃಪ್ತಿ ತಂದಿದೆ ಸರ್. ಈ 5 ವರ್ಷ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮಗೆ ಸಾಕಷ್ಟು ಕೆಲಸಗಳನ್ನು ಆದಷ್ಟು ಮಾಡಿದ್ದೀವಿ. ಆದರೆ ಪಂಚಾಯತಿಯಿಂದ ಬರ್ತಕ್ಕಂಥ ಟ್ಯಾಕ್ಸಲ್ಲಿ ಮಾಡಿದ್ವಿ ವಿನ ಸರ್ಕಾರದಿಂದ ಬಂದಿರತಕ್ಕಂಥ ಸೌಲಭ್ಯ ಅನುದಾನದಿಂದ ಏನೂ ಹೆಚ್ಚಿಗೆ ಕೆಲಸ ಆಗಲಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಆದರೆ ಸಿದ್ದರಾಮಯ್ಯ ಅವರು 2013ರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಮಾಡಿದಂಥ 5 ವರ್ಷದಲ್ಲಿ ಮಾಡಿದಂಥ ಕೆಲಸಗಳು ಇವತ್ತು 8 ಊರಿನ ಗ್ರಾಮಗಳಲ್ಲಿ ಒಂದು ಮನೆ ನಿವೇಶನ ಮಾಡಿಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ನಾವು ಮಾಡಿದ್ವಿ. ಆದರೆ ಈ ವರ್ಷದಲ್ಲಿ ಏನು ಬೇಡಿಕೆ ಹೆಚ್ಚು ಏನು ನಾವು ಸಾಧನೆ ಮಾಡಿಲ್ಲ. ನಾವು ಮಾಡಿರ್ತಕ್ಕಂಥ ನಮ್ಮ ಮೆಂಬರ್ಸ್ ಎಲ್ಲ ಎಫರ್ಟ್ಸ್ ಹಾಕಿ ಒಂದು 9 ಕೋಟಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಅದರಲ್ಲಿ
ಇವತ್ತು ಅವ್ರನ್ನ ಏನು ಅವರಿಗೆ ಬೇಕಾಗಿದ್ದ ಮೂಲಭೂತ ಸೌಕರ್ಯಗಳಿರ್ತವೆ, ನೀರಿರ್ಬೋದು, ಚರಂಡಿ ಇರ್ಬೋದು, ವಿದ್ಯುತ್ ದೀಪ ಇರ್ಬೋದು, ಎಲ್ಲವನ್ನು ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಡ್ತಕ್ಕಂಥದ್ದು, ಅಂಗವಿಕಲರಿಗೆ ಒತ್ತು ಕೊಡ್ತಕ್ಕಂಥದ್ದು, ಲೈಬ್ರರಿಗೆ ಒತ್ತು ಕೊಡ್ತಕ್ಕಂಥದ್ದು ಎಲ್ಲ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳು. ಅದು ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಸಿಂದ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಬೇಳ್ಕೆಣೆ ಅಷ್ಟೇ. ಹಾಗಾಗಿ ಏನು 2013ರಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ರು, ಆದರೆ ಈ ವರ್ಷದಲ್ಲಿ ಅಯೋಮಯವಾಗಿ ನಾವು ಏನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅದೊಂದು ಬೇಸರದ ಸಂಗತಿ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರಿನಲ್ಲಿ ಆಯ್ಕೆ ಆಗ್ತಕ್ಕಂಥ ಸದಸ್ಯರುಗಳಿಗೆ ಇದೇ ರೀತಿಯಲ್ಲಿ ನೀವೆಲ್ಲರೂ ಸಹಕಾರ ಮಾಡಿ, ನಾವು ಸಹಕಾರ ಮಾಡ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ತಲುಪ್ತಕ್ಕಂಥ ಏನು ಮೂಲಭೂತ ಸೌಕರ್ಯಗಳು ಸಿಗ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಹೇಳ್ತಾ ನಾನು ಗ್ರೇಟರ್ ಬೆಂಗಳೂರು ಒಪ್ಪಿಗೆ ಇದೆಯಾ? ಈಗ ಗ್ರೇಟರ್ ಬೆಂಗಳೂರು ಅದು ನಾನು ಇನ್ನೂ ಅದಕ್ಕೆ ಕ್ಲಾರಿಟಿನೇ ಇಲ್ಲ. ಒಬ್ರಿಗೂ ನಮ್ಮ ಪ್ರೆಸ್ ಮೀಡಿಯಾಗಳವ್ರು ಕೇಳಿದ್ರೂ ಕ್ಲಾರಿಟಿ ಇಲ್ಲ, ಆಫೀಸರ್ಗಳಿಗೆ ಕೇಳಿದ್ರೂ ಕ್ಲಾರಿಟಿ ಇಲ್ಲ. ಗ್ರೇಟರ್ ಬೆಂಗಳೂರು ಮಾಡ್ತಾರಾ, ನಗರಸಭೆ ಮಾಡ್ತಾರಾ, ಪುರಸಭೆ ಮಾಡ್ತಾರಾ, ಅಥವಾ ಗ್ರಾಮ ಪಂಚಾಯತಿಗಳೇ ಮಾಡ್ತಾರಾ? ಇವತ್ತಿಗೆ ಜಿಲ್ಲಾ ಪಂಚಾಯತಿ ಸುಮಾರು 5 ವರ್ಷಗಳ ಮೇಲಾಯಿತು. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಳು ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಇವತ್ತು BBMP ಇದು ಅಷ್ಟೇ 5 ವರ್ಷ ಆಯಿತು. ಇವತ್ತು ಯಾವುದೂ ಬೆಂಗಳೂರಿನಲ್ಲಿ BBMPನಲ್ಲಿ ಯಾವುದೇ ಒಂದು ಕೌನ್ಸಿಲರ್ಗಳಿಲ್ಲ. ಆಡಳಿತವೆಲ್ಲ ಅಧಿಕಾರಿಗಳ ಕೈಗಿದೆ. ಅವ್ರ ಆಡದಾಟ ಯಾವುದೇ ಕಾರಣಕ್ಕೂ ಸರಿಯಾದ ಕೆಲಸ ಕಾಮಗಾರಿಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲೇನಂದರೆ 30 ಜನ ಸದಸ್ಯರುಗಳಿದ್ದೀವಿ. ಎಲ್ಲ ಅಧಿಕಾರಿಗಳ ಮೇಲೆ ನಾವು ಸ್ವಲ್ಪ ಫೋರ್ಸ್ ಮಾಡಿ ಹಳ್ಳಿಗಳಲ್ಲಿ ಏನಾಗಬೇಕು ಬಡವರಿಗೆ ಮೂಲಭೂತ ಸೌಕರ್ಯಗಳು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸನ ಎಲ್ಲ ಸದಸ್ಯರುಗಳು ಮಾಡಿದ್ದಾರೆ. ಮುಂದೆ ಜಯಶಂಕರ್ ರೆಡ್ಡಿ ಯಾವ ರೀತಿ ತಂಡ ಅಂತ ಇಲ್ಲ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು, ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರುಗಳು ಎಲ್ಲರೂ ಮುಂದೆ ಏನು ಗ್ರೇಟರ್ ಬೆಂಗಳೂರು ಆಗುತ್ತೋ ಅಥವಾ ಪುರಸಭೆ ಆಗುತ್ತೋ ಏನಾಗುತ್ತೋ ಅದನ್ನೆಲ್ಲ ಮುಂಚೂಣಿಯಲ್ಲಿ ಗೆದ್ದು ಬರ್ತಾರೆ. ಒಳ್ಳೊಳ್ಳೆ ಹೆಸರಿಟ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಸದಸ್ಯರುಗಳು ಒಮ್ಮುಖವಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಹೆಸರಿದೆ. ಅವರವರ ಪಕ್ಷಗಳಲ್ಲಿ ಅವರವರ ಗೆದ್ದು ಬಂದು ಒಳ್ಳೆಯ ಒಂದು ಜನಗಳಿಗೆ ವ್ಯವಸ್ಥಿತವಾಗಿ ಕಲ್ಪಿಸ್ತಾರೆ. ಆದರೆ ನಾವು ರಾಜಕೀಯನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ಸರ್, ಕಳೆದ 10 ವರ್ಷಗಳಿಂದ ಜಯಶಂಕರ್ ಸಾಕಷ್ಟು ಅಭಿವೃದ್ಧಿ ಮಾಡಿರ್ತಾರೆ ಈ ಭಾಗದಲ್ಲಿ. ಈಗ ನೋಡಿದ್ರೆ ನಾವು ರಾಜಕೀಯ ಅಂತ್ಯ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇಲ್ಲ, ಈಗ ಏನಾಗುತ್ತೆ, 14 ವರ್ಷದಿಂದ ಈ ಪಂಚಾಯತಿನಲ್ಲಿ ನಾವು ಏನೋ ಒಂದು ವೆಲ್ವಿಷರ್ ಆಗಿ ಎಲ್ಲರಿಗೂ ಸರಿದೂಗಿಸ್ಕೊಂಡು ಎಲ್ಲ ಪಕ್ಷಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳದ ಇಲ್ಲಿ ಪಾರ್ಶಿಯಾಲಿಟಿ ಅನ್ನೋದೇ ಇಲ್ಲ. ಗೆಲ್ಲೋವರೆಗೂ ಅಷ್ಟೇ. ಗೆದ್ದು ಒಳಗಡೆ ಬಂದ ಮೇಲೆ ಯಾವ ಪಕ್ಷನೂ ಇಲ್ಲಿ ಇರಬಾರ್ದು ಅಂತೇಳಿ ನಾನು ಅವರಿಗೆ ಆಜ್ಞೆ ಮಾಡಿದ್ದೆ. ಅದೇ ರೀತಿಯಲ್ಲಿ ನಮ್ಮ ಅಣ್ಣ ತಮ್ಮಂದರು, ನಮ್ಮ ಅಕ್ಕ ತಂಗಿಯರು ಪ್ರತಿಯೊಬ್ಬರು ಅದೇ ಭಾವನೆಯಲ್ಲಿ ನಮ್ಮ ಈ ಪಂಚಾಯತಿನ ನಡ್ಸ್ಕೊಂಡ್ಬಂದರು. ಒಂದು ವ್ಯವಸ್ಥಿತವಾಗಿ ನಡ್ಸ್ಕೊಂಡ್ಬಂದು ಎಲ್ಲ ಗ್ರಾಮಗಳಲ್ಲೂ ಅಭಿವೃದ್ಧಿ ಕಾರ್ಯಗಳಾಯಿತು. ಇನ್ನು ಮುಂದೆ ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಏನು 10 ವರ್ಷ ಸದಸ್ಯರುಗಳಾಗಿದ್ದರು ಅವರೆಲ್ಲನೂ ಒಳ್ಳೆಯ ವ್ಯಕ್ತಿಗಳು, ಚೆನ್ನಾಗಿ ಆಡಳಿತವನ್ನು ಕೊಡ್ತಾರೆ ಅಂತ ನಾನು ನಂಬಿಕೊಂಡು ಅವರಿಗೆ ವಿಶ್ವಾಸವಾಗಿ ವೆಲ್ವಿಷರ್ ಆಗಿ ಕೊನೆವರೆಗೂ ಇರ್ತೀನಿ. ರಾಜಕೀಯದಲ್ಲಿ ನಾವಂತೂ ಯಾವುದಕ್ಕೂ ಇನ್ನು ಮುಂದೆ ಭಾಗಿಯಾಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಇದು ನಮಗೆ ಏನು ಇವತ್ತು ನಮಗೆ ಏನಾದರೂ ಒಂದು ಆಗಬೇಕು ಅಂದಾಗ ಅದಕ್ಕೆ ಸರಿಯಾದ ಸ್ಪಂದನೆ ಇಲ್ಲದಿದ್ದಾಗ ನಮಗೆ ಯಾವುದೇ ಕಾರಣಕ್ಕೂ ಮಾಡಲಿಕ್ಕಾಗಲ್ಲ. ಜನಗಳ ಹತ್ರ ನಾವು ಬಯಸ್ಕೋಬೇಕಾಗ್ತದೆ. ಇವತ್ತವರೆಗೂ ಎಮ್ರೆ ಗ್ರಾಮದಲ್ಲಿ ಇವತ್ತವರೆಗೂ 10 ಎಕರೆ ಜಮೀನಿತ್ತು. 20-30 ವರ್ಷಗಳಿಂದ ಆಶ್ರಯ ನಿವೇಶನಕ್ಕಾಗಿತ್ತು. ಆಮೇಲೆ ಬಹುಮಾಡಿ ಕಟ್ಟಡಕ್ಕೆ ಹೋಯಿತು. ಈಗ ಆಶ್ರಯ ನಿವೇಶನಕ್ಕೆ ಅಂತ ಇದೆ. ಇದನ್ನು ಕೊಡೋದಕ್ಕೆ ಒಂದು 20-30 ಸೈಟ್ನ ಕೊಡೋದಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಹಿಂದಿನ ಸರ್ಕಾರದಲ್ಲಿ ಇವತ್ತು SM ಕೃಷ್ಣ ಇರೋವಾಗ ಮತ್ತು ಬೇರೆ ಅಧಿಕಾರಿಗಳು ಬಂದಾಗ 20ಕ್ಕೆ 30, 30ಕ್ಕೆ 40, 50ಕ್ಕೆ 40 ಈ ಥರ ಎಲ್ಲ ಕೊಟ್ಟಿದ್ದರು ಸೈಟ್ಗಳೆಲ್ಲ ಕಡೆ. 60-40, 30-40, 20-30 ಎಲ್ಲ ಕೊಟ್ಟಿದ್ದರು. ಆದರೆ ಇವತ್ತಿನವರೆಗೂ 15 ವರ್ಷ ಆಯಿತು. ಇವತ್ತವರೆಗೂ ಒಂದು 20-30 ಸೈಟ್ನ ಇಡೀ ಆನೇಕಲ್ ತಾಲೂಕಿನಲ್ಲಿ ಯಾರಿಗೂ ಹಂಚಿಕೆ ಮಾಡಿಲ್ಲ. ಹಾಗಾಗಿ ಇವತ್ತು ಯಾವ ಹಳ್ಳಿಗಳಲ್ಲಿ ಸಹ ನೋಡಿ, ಈಗಲೂ ಹಳೆಯದು ಏನೋ ಕೇಶವಮೂರ್ತಿರಾವ್ ಕೊಟ್ಟಿರ್ತಕ್ಕಂಥ ಸೈಟ್ಗಳು ಬಿಟ್ಟರೆ ಇವತ್ತವರೆಗೂ ಒಂದು ಸೈಟ್ ಕೊಡೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಹಾಗಾಗಿ ಇಂಥ ರಾಜಕೀಯ ನಮ್ಗೆ ಏನಕ್ಕೆ ಬೇಕು ಅಂತೇಳಿ ನಾವು ಡಿಲೀಟ್ ಆಗ್ತಾ ಇದ್ದೀವಿ. ನಿಮ್ಮದೇ ಸರ್ಕಾರ, ನಿಮ್ಮದೇ ಶಾಸಕರು, ನೀವೇ ಗೆಲ್ಸಿದ್ದು, ನೀವೇ ಈ ಥರ ಹೇಳಿದ್ರಿ ಹೇಗೆ ಅಂತ? ಈಗ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರ ಸರ್ಕಾರದಿಂದ ಏನು ತಗೊಂಬರಬೇಕು ಅವುಗಳನ್ನೆಲ್ಲ ತಗೊಂಡ್ಬಂದು ಅವರವರ ಒಂದು ಏರಿಯಾಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಿ ಬಡವ ದೀಪ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾವುದು? ಒಂದು ಸೂರು, ಒಂದು ಸೈಟು, ಒಂದು ಸೂರು, ಒಂದು ಶಾಲೆಗಳು. ಆ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಒಳ್ಳೊಳ್ಳೆ ಶಾಲೆಗಳನ್ನ ಒಂದು ಹೋಬಳಿ ವಯಸ್ಸೋ ತಾಲೂಕು ವಯಸ್ಸೋ 1-2-3 ಮಾಡಿದರೆ ಇವತ್ತು ಯಾಕೆ ಪ್ರೈವೇಟ್ ಸ್ಕೂಲ್ಗಳಿಗೆ ಯಾಕೆ ಹೋಗ್ತಾಯಿದ್ರು? ನಮ್ಮದೇ ಶಾಲೆಗಳಿದ್ದಾವೆ, ಯಾಕೆ ಬರ್ತಾ ಇದ್ದಾರೆ ಬಡವರು? ಅಲ್ಲೇ ಹೋಗ್ಬೇಕಾಗಿತ್ತಲ್ಲ. ಒಳ್ಳೆ ಕ್ವಾಲಿಟಿ ಇಲ್ಲ, ಅದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ನ ಕೊಡಬೇಕಂದ್ರೆ ಒಳ್ಳೆಯ ಒಂದು ಶಾಲೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು. ಮತ್ತು ಒಳ್ಳೆಯ ಹಾಸ್ಪಿಟಲ್ಗಳನ್ನ ಕೊಡಬೇಕು. ಜನ ಕೇಳೋದು ಏನು ಕೇಳಲ್ಲ, ದುಡ್ಡು ಕೇಳಲ್ಲ ಯಾರನ್ನು. ಬದುಕಲಿಕ್ಕೆ ಒಂದು ಮನೆ ಬೇಕು, ಒಂದು ಸೈಟ್ ಬೇಕು, ಅಥವಾ ಉದ್ಯೋಗ ಬೇಕು. ಮೂರನೇದು ಅವರಿಗೆ ಆರೋಗ್ಯ ಬೇಕು. ಇಷ್ಟನ್ನ ಆಸೆ ಪಡ್ತಾರೆ ಎಲ್ಲ ಜನ. ಹಾಗಾಗಿ ಅದನ್ನು ಸ್ಪಂದನೆ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ನಾವು ನಿಷ್ಪ್ರಾಯಕರಾಗಿದ್ದೀವಿ. ಒಂದು ಗ್ರಾಮ ಪಂಚಾಯತಿಯಲ್ಲಿ ನಿಂತ್ಕೊಂಡು ನಮಗೆ ಇವತ್ತವರೆಗೂ 8 ಊರಿನಲ್ಲಿ ಒಂದು ಸೈಟ್ ಕೊಡೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಹಾಗಾಗಿ ಇದನ್ನು ಬೇಜಾರು ಮಾಡಿಕೊಂಡು ನಾನು ಇವತ್ತಿಗೆ ಮುಕ್ತ ಮಾಡ್ತಾಯಿದ್ದೀನಿ. 5 ವರ್ಷ ನಾವು 30 ಜನ ಮೆಂಬರ್ಸು ತುಂಬ ಅಣ್ಣ ತಮ್ಮಂದಿರ ಹಾಗೆ
ಭಾವಿಸಿ ಎಲ್ಲ ಗ್ರಾಮಗಳಲ್ಲೂ ಕೆಲಸಗಳನ್ನು ವಿಜೃಂಭಣೆಯಿಂದ ಎಲ್ಲ ಮೆಂಬರು ವಿಶ್ವಾಸದಿಂದ ಕೆಲಸಗಳನ್ನು ಮುಗಿಸಿದ್ದಾರೆ. ನಮಗೆ ಮೊದಲನೇದಾಗಿ 1-2 ವರ್ಷ ಕೊರೋನಾ ಬಂದು ಸ್ವಲ್ಪ ತೊಂದರೆ ಆಯಿತು. ಆ ಕೊರೋನಾವನ್ನು ಮಿಟ್ಟಿ ನಿಂತು ಎಲ್ಲ 30 ಜನ ಮೆಂಬರ್ಗಳು ನಮ್ಮ ಜಯಶಂಕರ ಸಾರಥ್ಯದಲ್ಲೇ ನಮ್ಮ ಯಮರೆ ಗ್ರಾಮ ಪಂಚಾಯಿತಿ ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು. ಆವಾಗಲೂ ನಮ್ಮ ಜಯಶಂಕರ ಅಣ್ಣವರೇ ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು. ಕೊರೋನಾ ಟೈಮಲ್ಲಿ ಅವ್ರಿಗೆ ಏನೇನು ಬೇಕು, ಕಿಟ್ಗಳು ಬೇಕಾ, ಅವ್ರಿಗೆ ಹಾಲು ಬೇಕಾ, ಅವ್ರಿಗೆ ಏನು ಬೇಕೋ, ನೀರು ಬೇಕೋ, ಅವ್ರಿಗೆ ಮೆಡಿಸಿನ್ ಬೇಕಾ, ಎಲ್ಲವನ್ನು ನಮ್ಮ ಪಂಚಾಯತಿ ಕಡೆಯಿಂದ PDO ಸರ್ ಇರ್ಬೋದು, ಇಲ್ಲ ಮೆಂಬರ್ಗಳಿರ್ಬೋದು, ಎಲ್ಲನೂ ಮೆಟ್ಟಿ ನಿಂತು ಕೆಲಸ ಮಾಡಿ 2 ವರ್ಷ ನಮಗೆ ಅಡಚಣೆ ಆಗಿತ್ತು ಕೊರೋನಾ ಟೈಮಲ್ಲಿ. ಅದನ್ನು ಮುಗಿಸಿ ಅದನ್ನು ಇಲ್ಲಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕೆಲಸಗಳು ಮಾಡಿ ನಡೀತಾ ಇದ್ವು. 2 ವರ್ಷ ಕೊರೋನಾ ಬಂದು ಸ್ವಲ್ಪ ತೊಂದರೆ ಆಯಿತು. ಅಲ್ಲಿಯೂ ನಮ್ಮ ಯಮರೆ ಗ್ರಾಮ ಪಂಚಾಯಿತಿಯಲ್ಲಿ ಇವಾಗಲೂ ಈ ಸಲ ಕೊನೆಯ ವರ್ಷದಲ್ಲೂ ಎಲ್ಲ 30 ಜನ ಮೆಂಬರು ಎಲ್ಲ ಹಳ್ಳಿಗಳಲ್ಲೂ ಅಣ್ಣ ನಮ್ಮ ದೊಡ್ಡವರು, ಚಿಕ್ಕವರು, ಹೆಣ್ಮಕ್ಳು, ಅಣ್ಣ ತಮ್ಮಂದರು ಎಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಕೊಂಡು ಎಲ್ಲ ಕೆಲಸಗಳನ್ನು ಪ್ರೀತಿಯಿಂದ ಮುಗಿಸಿದ್ದಾರೆ. ನಮ್ಮ ಯಮರೆ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ಅಣ್ಣ ತಮ್ಮಂದ್ರಿಗೂ ಎಲ್ಲರಿಗೂ ನಮ್ಮ 30 ಜನ ಮೆಂಬರ್ ವತಿಯಿಂದ ನಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಅವಧಿ ಮುಗಿದ ನಂತರ 26-27ನೇ ಸಾಲಿನ ಮೊದಲನೇ ವರ್ಷದ ಗ್ರಾಮ ಸಭೆಯನ್ನು ಯಮರೆ ಗ್ರಾಮ ಪಂಚಾಯತಿ ಹಮ್ಮಿಕೊಂಡಿತ್ತು. ಇವತ್ತು ನಮ್ಗೆ ಬೀಳ್ಕೊಡುಗೆ ಸಮಾರಂಭನೂ ಇತ್ತು. ಚುನಾಯಿತ ಸದಸ್ಯರುಗಳಿಗೆ ಬೀಳ್ಕೊಡುಗೆ ಸಮಾರಂಭನೂ ಹಮ್ಮಿಕೊಂಡಿದ್ರು. ಹಾಗಾಗಿ ನಾವು ಏನು 5 ವರ್ಷ ಜನಪರವಾಗಿ ನಾವು ಏನು ಕಾಳಜಿ ಇಟ್ಕೊಂಡು ಯಮರೆ ಗ್ರಾಮ ಪಂಚಾಯತಿ ವತಿಯಿಂದ ಮೂಲಭೂತ ಸೌಕರ್ಯಗಳನ್ನ ಯಶಸ್ವಿಯಾಗಿ ಹಳ್ಳಿ ಜನಗಳಿಗೆ ನಾವು ಒದಗಿಸಿದ್ದೀವಿ ಅಂತ ಹೇಳೋದ್ರಲ್ಲಿ ಹೆಮ್ಮೆ ಇದೆ ನಮಗೆ. 5 ವರ್ಷ ಜನಪರ ಕಾಳಜಿ ಇಟ್ಕೊಂಡು ಜನಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ಯಮರೆ ಗ್ರಾಮ ಪಂಚಾಯತಿ ಆಗಲಿ, ಈ ಪಂಚಾಯತಿಯ ಸದಸ್ಯರಾಗಿರಲಿ, ಅಧ್ಯಕ್ಷರಾಗಿರಲಿ, ಅಧಿಕಾರಿಗಳಾಗಿರಲಿ ನಮಗೆ ಸಕಾಲಕ್ಕೆ ಸ್ಪಂದಿಸಿ ನಾವೆಲ್ಲ ಯಾವುದೇ ಅಧಿಕಾರಿಗಳ ಮೇಲೆ ನಾವು ಇವತ್ತಿಗೊಂದು ದೌರ್ಜನ್ಯ ಮಾಡಿಲ್ಲ, ಅವ್ರು ನಮ್ಮ ಮೇಲೆ ಮಾಡಿಲ್ಲ. ಯಾವ ಪಂಚಾಯತಿನಲ್ಲಿ ಈ ಥರ ಒಗ್ಗೂಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನಮ್ಮದ್ರಲ್ಲಿ ಯಾವುದೇ ಭೇದ ಭಾವ ಇಲ್ದಿರಂಗೆ ನಾವು ನಮ್ಮ ಹಳ್ಳಿಗಳಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯ ಜನಗಳಿಗೆ ಒದಗಿಸಿದ್ದೀವಿ. ಅದರಲ್ಲಿ 5 ವರ್ಷ ಪೂರ್ಣಗೊಂಡಿದೆ. ನಮಗೆ ಹೆಮ್ಮೆ ಇದೆ. ನಾವು ನಮ್ಮ ಪರವಾದ ಕೆಲಸನ ನ್ಯಾಯಯುತವಾಗಿ ಕೊಟ್ಟಿದ್ದೀವಿ ಜನಗಳಿಗೆ ಅಂತ.